ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಾಟ್ ಅಂಡ್ ಕಿ 10% ಗ್ಲೈಕಾಲಿಕ್ ಆಸಿಡ್ ಫೇಸ್ ಸಿರಮ್ನ ಬಗ್ಗೆ ರಿವ್ಯೂ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಡಾಟ್ ಅಂಡ್ ಕಿ 10% ವಿಟಮಿನ್ ಸಿ ಸಿರಮ್ನ ಬಗ್ಗೆ ಕೂಡ ರಿವ್ಯೂ ಮಾಡಿದ್ದೀನಿ. ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಆ ವಿಡಿಯೋನು ಕೂಡ ಚೆಕ್ ಮಾಡ್ಕೋಬಹುದು. ಸೊ ಇವತ್ತು ನಾನು ನಿಮಗೆ ಡಾಟ್ ಅಂಡ್ ಕಿ 10% ಗ್ಲೈಕಾಲಿಕ್ ಆಸಿಡ್ ಫೇಸ್ ಸಿರಮ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮಗೆ ಈ ಸಿರಮ್ನ ಪ್ಯಾಕೇಜಿಂಗ್ ಹೇಗಿದೆ, ಹಾಗೆ ಈ ಸಿರಮ್ ಇಂದ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಹಾಗೆ ಗ್ಲೈಕಾಲಿಕ್ ಆಸಿಡ್ ಸಿರಮ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇನ್ನು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಇವಾಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ನೋಟಿಫಿಕೇಶನ್ ಬೆಲ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಫ್ಯೂಚರ್ ಅಲ್ಲಿ ಹಾಕುವಂತಹ ಎಲ್ಲಾ ವಿಡಿಯೋಸ್ಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋಸ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ನಾನು ನಿಮಗೆ ಈ ಒಂದು ಸಿರಮ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ನಿಮಗೆ ಈ ಸಿರಮ್ದು ಪ್ಯಾಕೇಜಿಂಗ್ ಹೇಗಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಈ ಸಿರಮ್ದು ಔಟರ್ ಪ್ಯಾಕೇಜಿಂಗ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಔಟರ್ ಪ್ಯಾಕೇಜಿಂಗಲ್ಲೂ ಕೂಡ ನಮಗೆ ಬೇಕಾದಂತಹ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಈ ಕಡೆ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಪ್ರಾಬ್ಲಮ್ಗೆ ಈ ಒಂದು ಸಿರಮ್ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅದ್ರ ಕೆಳಗಡೆ ಈ ಸಿರಮಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಸಿರಮ್ ಬಂದುಬಿಟ್ಟು ಸಲ್ಫೇಟ್ಸ್, ಪ್ಯಾರಾಬಿನ್ಸ್, ಪ್ಯಾಥಲೇಟ್ಸ್, ಸಿಲಿಕಾನ್, ಸಿಂಥೆಟಿಕ್ ಡೈಸ್, ಫ್ರೇಗ್ರೆನ್ಸ್, ಎಸೆನ್ಷಿಯಲ್ ಆಯಿಲ್ಸ್, ಆಲ್ಕೋಹಾಲ್ ಫ್ರೀ ಆಗಿರುತ್ತೆ. ಆ್ಯಂಡ್ ನಮಗೆ ಇದೊಂದು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನ ಪ್ರೊವೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಈ ಸಿರಮ್ನ ಹೇಗೆ ಯೂಸ್ ಮಾಡಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಎಕ್ಸ್ಪೈರಿ ಡೇಟನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ಬೇಕು ಅಂತ ಅಂದರೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಹಾಗೆ ಈ ಸಿರಮ್ನ ಬಂದುಬಿಟ್ಟು ನೀವು ಡೈಲಿ ನೈಟ್ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಮಾರ್ನಿಂಗಲ್ಲಿ ಈ ಸಿರಮ್ನ ಯೂಸ್ ಮಾಡಿಬಿಡಿ. ಹಾಗೆ ನೈಟ್ ಮಲಗೋದಕ್ಕೂ ಮುಂಚೆ ಈ ಸಿರಮ್ನ ಅಪ್ಲೈ ಮಾಡಿ ಆ್ಯಂಡ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ. ಮಾರ್ನಿಂಗ್ ಫೇಸ್ ವಾಶ್ ಆದಮೇಲೆ ನೀವು ಮಿನಿಮಮ್ SPF 50 ಇರುವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕಾಗತ್ತೆ. ಸನ್ಸ್ಕ್ರೀನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೋಡ್ತಾ ಇರ್ಬೋದು ಈ ಸಿರಮ್ನ ಪ್ಯಾಕೇಜಿಂಗ್ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ. ಪಿಂಕ್ ಕಲರ್ ಬಾಟಲಲ್ಲಿ ಬರುತ್ತೆ, ತುಂಬಾ ಕ್ಯೂಟ್ ಆಗಿದೆ ಪ್ಯಾಕೇಜಿಂಗ್. ಹಾಗೆ ಈ ಸಿರಮ್ನ ಪ್ಯಾಕೇಜಿಂಗಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಇನ್ನರ್ ಪ್ಯಾಕೇಜಿಂಗಲ್ಲೂ ಕೂಡ ಪ್ರತಿಯೊಂದು ಇನ್ಫಾರ್ಮೇಷನ್ನ ಮೆನ್ಷನ್ ಮಾಡಿರ್ತಾರೆ. ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್, ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಇಲ್ಲಿ ನಮಗೆ ಈ ಥರದ್ದು ಡ್ರಾಪರ್ ಸಿಗುತ್ತೆ, ಲೈಕ್ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ. ನಾರ್ಮಲ್ ಸಿರಮಲ್ಲಿ ಯಾವ ಥರ ಪ್ಯಾಕೇಜಿಂಗ್ ಇರುತ್ತೆ ಅದೇ ಥರ ಪ್ಯಾಕೇಜಿಂಗ್ ಇದೆ ಇಲ್ಲಿ. ಹಾಗೆ ಈ ಸಿರಮ್ನ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಲೈಟ್ ವೇಟ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಇದು ತುಂಬ ವಾಟರಿ ಫೀಲ್ ಕೊಡುತ್ತೆ. ಲೈಕ್ ಫೇಸ್ಗೆ ಅಪ್ಲೈ ಮಾಡಿದಾಗ ನಮಗೆ ತುಂಬ ಲೈಟ್ ವೇಟ್ ಫೀಲ್ ಆಗುತ್ತೆ, ಬೇಗ ನಮ್ಮ ಸ್ಕಿನ್ನಲ್ಲಿ ಎಬ್ಸಾರ್ಬ್ ಆಗುತ್ತೆ. ಸೊ ಕೆಲವೊಂದು ಸಿರಮ್ಸ್ ಬಂದ್ಬಿಟ್ಟು ತುಂಬ ಸ್ಟಿಕ್ಕಿ ಫೀಲ್ ಆಗುತ್ತೆ, ಬಟ್ ಈ ಸಿರಮಲ್ಲಿ ಆ ಥರ ಪ್ರಾಬ್ಲಮ್ಸ್ ಏನೂ ಇರೋದಿಲ್ಲ, ತುಂಬ ಲೈಟ್ ವೇಟ್ ಆಗಿದೆ. ಸೊ ನೋಡ್ಕೊಂಡು ಬಂದ್ರಲ್ಲ ಈ ಸಿರಮ್ದು ಪ್ಯಾಕೇಜಿಂಗ್ ಹಾಗೆ ಕನ್ಸಿಸ್ಟೆನ್ಸಿ ಹೇಗಿತ್ತು ಅಂತ ಹೇಳಿ. ಪ್ಯಾಕೇಜಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಡಾಟ್ ಅಂಡ್ ಕಿ ಬ್ರ್ಯಾಂಡ್ದು ಎಲ್ಲ ಪ್ರಾಡಕ್ಟ್ಸ್ ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಕ್ಯೂಟ್ ಆಗಿರುತ್ತೆ. ಸೊ ಈ ಸಿರಮ್ ಪ್ಯಾಕೇಜಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಈ ಸಿರಮ್ನ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ತುಂಬ ಲೈಟ್ ವೇಟ್ ಆಗಿದೆ, ಬೇಗ ನಮ್ಮ ಸ್ಕಿನ್ನಲ್ಲಿ ಇದು ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ನಮಗೆ ಅಪ್ಲೈ ಮಾಡಿದ ತಕ್ಷಣ ತುಂಬ ಗ್ರೀಸಿ ಆ್ಯಂಡ್ ಆಯಿಲಿ ಫೀಲ್ ಅನ್ಸೋದಿಲ್ಲ, ಸ್ಟಿಕ್ಕಿ ಫೀಲ್ ಅನ್ಸೋದಿಲ್ಲ, ತುಂಬ ಲೈಟ್ ವೇಟ್ ಆಗಿದೆ. ಸೊ ಇದು ಕೂಡ ಒಂದು ಗುಡ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಸಿರಮ್ದು. ಸೊ ಇವಾಗ ನಾವು ಈ ಸಿರಮಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ. ಸೊ ಈ ಸಿರಮಲ್ಲಿ ಬಂದ್ಬಿಟ್ಟು ಮೇನ್ ಆಗಿ 10% ಗ್ಲೈಕಾಲಿಕ್ ಆ್ಯಸಿಡನ್ನು ಯೂಸ್ ಮಾಡಿದ್ದಾರೆ. ಸೊ ಗ್ಲೈಕಾಲಿಕ್ ಆಸಿಡ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನನ್ನು ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆಲ್ಲ ಪಿಂಪಲ್ಸ್, ಮಾರ್ಕ್ಸ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಅನ್ಇವನ್ ಸ್ಕಿನ್ ಟೋನ್ ಪ್ರಾಬ್ಲಮ್ ಇದೆ, ಸೊ ಅಂಥವರಿಗೆಲ್ಲ ಗ್ಲೈಕಾಲಿಕ್ ಆಸಿಡ್ ಸಿರಮ್ ಬಂದ್ಬಿಟ್ಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಪಿಂಪಲ್ಸ್, ಮಾರ್ಕ್ಸ್, ಅನ್ಇವನ್ ಸ್ಕಿನ್ ಟೋನ್ನ ಕಡಿಮೆ ಮಾಡಿಬಿಟ್ಟು ನಮ್ಮ ಸ್ಕಿನ್ನನ್ನು ಒಂದು ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಕೋಜಿಕ್ ಆಸಿಡನ್ನು ಯೂಸ್ ಮಾಡಿದ್ದಾರೆ. ಕೋಜಿಕ್ ಆಸಿಡ್ ಕೂಡ ಅಷ್ಟೇ ನಮ್ಮ ಫೇಸಲ್ಲಿರುವಂತಹ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ನೆಲ್ಲ ಕಡಿಮೆ ಮಾಡಿ ನಮಗೆ ಒಂದು ಕ್ಲಿಯರ್ ಸ್ಕಿನ್ನ ಪ್ರೊವೈಡ್ ಮಾಡೋದಕ್ಕೆ ಕೋಜಿಕ್ ಆಸಿಡ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ಎರಡು ಇಂಗ್ರೀಡಿಯೆಂಟ್ಸು ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಸಿರಮಲ್ಲಿ 10% ಗ್ಲೈಕಾಲಿಕ್ ಆಸಿಡ್ ಇರೋದ್ರಿಂದ ಯಾರೆಲ್ಲ ಬಿಗಿನರ್ಸ್ ಇದ್ದಾರೆ ಅಂತ ಅಂದರೆ, ಇನ್ನೂ ಯಾರು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಗ್ಲೈಕಾಲಿಕ್ ಆಸಿಡ್, ಸ್ಯಾಲಿಸಿಲಿಕ್ ಆಸಿಡ್ ನಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸನ್ನು ನಿಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಯೂಸ್ ಮಾಡ್ತಾ ಇಲ್ಲ, ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿಲ್ಲ ಅಂತ ಅಂದರೆ ನೀವು ಡೈರೆಕ್ಟ್ ಆಗಿ 10% ಇರುವಂತಹ ಗ್ಲೈಕಾಲಿಕ್ ಆಸಿಡ್ ಸಿರಮ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗುವಂಥ ಚಾನ್ಸಸ್ ಇರುತ್ತೆ ಆ್ಯಂಡ್ ಸ್ಕಿನ್ ಕೂಡ ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಗಿನರ್ಸ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನೀವು
2% ಇಂದ 5% ತನಕ ಗ್ಲೈಕಾಲಿಕ್ ಆಸಿಡ್ ಸಿರಮ್ನ ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ ಅದಕ್ಕೆ ಯೂಸ್ಡ್ ಆದ್ಮೇಲೆ ನೀವು 10% ಇರುವಂತಹ ಗ್ಲೈಕಾಲಿಕ್ ಆಸಿಡ್ ಸಿರಮ್ ಅಥವಾ ಕ್ರೀಮ್ ಅನ್ನ ನೀವು ಅಪ್ಲೈ ಮಾಡಬಹುದು. ಸೊ ಯಾರೆಲ್ಲ ಆಲ್ರೆಡಿ ಗ್ಲೈಕಾಲಿಕ್ ಆಸಿಡ್, ಸ್ಯಾಲಿಸಿಲಿಕ್ ಆಸಿಡ್ ನಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಅನ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ರೆ ಅಂತವರು ಈ ಒಂದು ಸಿರಮ್ ನ ಡೈರೆಕ್ಟ್ ಆಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬಹುದು, ನೋ ಪ್ರಾಬ್ಲಮ್. ಹಾಗೆ ಈ ಸಿರಮ್ ಅಲ್ಲಿ ಬಂದು ಯಾವುದೇ ತರಹದ ಕೆಮಿಕಲ್ಸ್, ಎಸೆನ್ಷಿಯಲ್ ಆಯಿಲ್ಸ್ ಅಂಡ್ ಪ್ಯಾರಾಬಿನ್ಸ್ ಅನ್ನ ಯೂಸ್ ಮಾಡಿಲ್ಲ. ಈ ಸಿರಮ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಆಲ್ಮೋಸ್ಟ್ 1 ಮಂತ್ ಆಗ್ತಾ ಬಂತು. ಆಲ್ಮೋಸ್ಟ್ ಇಲ್ಲಿ ತನಕ ನಾನು ಈ ಸಿರಮ್ ನ ಯೂಸ್ ಮಾಡಿದ್ದೀನಿ. ಇವಾಗ ನಾನು ಈ ಸಿರಮ್ ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಈ ಸಿರಮ್ ನ ಸ್ಟಾರ್ಟಿಂಗ್ ಅಲ್ಲಿ ನಾನು ಯೂಸ್ ಮಾಡ್ತಾ ಇದ್ದಾಗ ಅಂದ್ರೆ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂದಾಗ ನನ್ನ ಸ್ಕಿನ್ ಸ್ವಲ್ಪ ಕ್ಲಿಯರ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು, ಸ್ವಲ್ಪ ಗ್ಲೋಯಿಂಗ್ ಅನ್ಸೋದಕ್ಕೂ ಕೂಡ ಸ್ಟಾರ್ಟ್ ಆಯ್ತು. ನನಗೆ ಫೇಸ್ ಅಲ್ಲಿ ಇವಾಗ ಸ್ವಲ್ಪ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಇದೆ. ಸೊ ಆ ರೀಸನ್ ಇಂದ ನಾನು ಈ ಒಂದು ಸಿರಮ್ ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ನನಗೆ ಅಷ್ಟು ರಿಸಲ್ಟ್ ಏನು ಸಿಕ್ಲಿಲ್ಲ ಈ ಸಿರಮ್ ಇಂದ. ಲೈಕ್ ತುಂಬಾ ಕ್ಲಿಯರ್ ಆಗಿದೆ, ತುಂಬಾ ಮಾರ್ಕ್ಸ್ ಎಲ್ಲ ಫೇಡ್ ಆಗಿದೆ ಅಂತ ಫೀಲ್ ಆಗಿಲ್ಲ. ಲೈಟ್ ಆಗಿ ಸ್ವಲ್ಪ ಕಡಿಮೆ ಆಯಿತು ಮಾರ್ಕ್ಸ್ ಅಂತ ಅನ್ಸುತ್ತೆ. ತುಂಬಾ ಡ್ರಾಸ್ಟಿಕ್ ಡಿಫ್ರೆನ್ಸ್ ನಂಗೆ ಏನು ಗೊತ್ತಾಗಿಲ್ಲ ಈ ಸಿರಮ್ ನ ಯೂಸ್ ಮಾಡಿ. ಸೊ ಯಾರಿಗೆಲ್ಲ ಲೈಟ್ ಆಗಿ ಪಿಂಪಲ್ಸ್ ಮಾರ್ಕ್ಸ್ ಇದೆ, ಲೈಟ್ ಆಗಿ ಪಿಗ್ಮೆಂಟೇಷನ್ ಇದೆ ಅಂಥವ್ರಿಗೆ ಈ ಸಿರಮ್ ವರ್ಕ್ ಆಗುತ್ತೆ. ನಿಮಗೆ ತುಂಬಾ ಪಿಗ್ಮೆಂಟೇಷನ್ ಇದೆ, ತುಂಬಾ ಆಕ್ನೆ ಮಾರ್ಕ್ಸ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂತ ಅಂದ್ರೆ ಈ ಸಿರಮ್ ಅಷ್ಟು ವರ್ಕ್ ಆಗಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಬಿಕಾಸ್ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ, ಅಷ್ಟು ನನಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ ನನ್ನ ಫೇಸಲ್ಲಿ. ಸೊ ನೋಡೋಣ, ಇನ್ನೊಂದು ಮಂತ್ ತನಕ ಯೂಸ್ ಮಾಡ್ತೀನಿ, 1 ಬಾಟಲ್ ಫುಲ್ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ನನ್ನ ಸ್ಕಿನ್ನಲ್ಲಿ ಏನಾದರೂ ನನಗೆ ಡಿಫ್ರೆನ್ಸ್ ಗೊತ್ತಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಿಮಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಅಲ್ಲಿ ತನಕ ನಿಮಗೆ ಲೈಟ್ ಆಗಿ ಏನಾದರೂ ಪಿಂಪಲ್ಸ್ ಮಾರ್ಕ್ಸ್ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ ಅಂತಂದರೆ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ನನ್ನ ಹಾನೆಸ್ಟ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಯಾವ ಥರ ಬ್ರ್ಯಾಂಡ್ ಪ್ರಮೋಷನ್ ವಿಡಿಯೋ ಅಥವಾ ಕೊಲಾಬರೇಷನ್ ವಿಡಿಯೋ ಅಲ್ಲ. ಇದು ನಾನೇ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿದಂತಹ ಪ್ರಾಡಕ್ಟ್ ಆ್ಯಂಡ್ ನನ್ನ ಹಾನೆಸ್ಟ್ ಒಪಿನಿಯನ್ನೇ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಅನ್ಕೊಂತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.